ಎಂಟನೇ ತರಗತಿಯ ಕೆಮಿಸ್ಟ್ರಿ ಪಾಠಕ್ಕೆ ಎಲ್ಲ ಮಕ್ಕಳಿಗೂ ಸ್ವಾಗತ. ನಾವೀಗ ಕೊನೆಯ 7ನೇ ಅಧ್ಯಾಯವಾಗಿರುವಂತಹ ಫೈಬರ್ಗಳು ಮತ್ತು ಪ್ಲಾಸ್ಟಿಕ್ಗಳು ಎಂಬ ಅಧ್ಯಾಯದಲ್ಲಿದ್ದೇವೆ. ಈಗಾಗಲೇ ನಾವು ಪಾಲಿಮರ್ಗಳೆಂದರೆ ಏನು ಎಂಬುದನ್ನು ಕಳೆದ ತರಗತಿಯಲ್ಲಿ ಕಲಿತಿರುವಂಥದ್ದು. ಏನು ಪಾಲಿಮರ್ ಅಂತ ಹೇಳಿದ್ರೆ ಅನೇಕ ಮೋನೋಮರ್ಗಳೆಂಬ ಸರಳ ಅಣುಗಳು ಸೇರಿ ಉಂಟಾಗುವಂತಹ ಸಂಕೀರ್ಣ ಅಣುವನ್ನು ಪಾಲಿಮರ್ ಅಂತ ಕರೀತೇವೆ. ಇದು ಉನ್ನತ ಉಷ್ಣತೆ, ಒತ್ತಡ ಮತ್ತು ಪ್ರೇರಕದ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದು. ಇದರಲ್ಲಿ ಪಾಲಿಮರ್ ಅಲ್ಲಿ ಭೌತಿಕ ಸ್ವಭಾವದ ಆಧಾರದಲ್ಲಿ 3 ವಿಧಗಳಿವೆ: ಫೈಬರ್ಗಳು ಅಥವಾ ನಾರುಗಳು, ರಬ್ಬರ್, ಇನ್ನೊಂದು ಪ್ಲಾಸ್ಟಿಕ್. ಅದರಲ್ಲಿ ನಾವು ಫೈಬರ್ಗಳ ಬಗ್ಗೆ ವಿಶದವಾಗಿ ಕಳೆದ ತರಗತಿಯಲ್ಲಿ ಕಲಿತುಕೊಂಡೆವು ಅಂತ ಹೇಳಿದ್ರೆ, ಅದರಲ್ಲಿ ನೈಸರ್ಗಿಕ ಫೈಬರ್ ಮತ್ತು ಇನ್ನೊಂದು ಸಿಂಥೆಟಿಕ್ ಫೈಬರ್ ಎಂಬ 2 ವಿಧಗಳಿವೆ. ಅದಕ್ಕೆ ಇರುವಂತಹ ಹಿರಿಮೆಗಳು, ಇತಿಮಿತಿಗಳು ಎಲ್ಲವನ್ನು ಕೂಡ ನಾವು ವಿಶದವಾಗಿ ಕಲಿತುಕೊಂಡಾಯ್ತು. ಇದೀಗ ಈ ತರಗತಿಯಲ್ಲಿ ನಾವು ರಬ್ಬರ್ ಮತ್ತು ಪ್ಲಾಸ್ಟಿಕ್ ಎಂಬ 2 ಇನ್ನು ಉಳಿದಿರುವಂತಹ 2 ಪಾಲಿಮರ್ಗಳಿವೆ ಅಲ್ವಾ, ಅವುಗಳ ಬಗ್ಗೆ ತಿಳಿಯಲಿದ್ದೀವಿ. ಈಗ ಮೊದಲಾಗಿ ನಾವು ರಬ್ಬರ್ ಅಂತ ಹೇಳಿದ್ರೆ ಏನು ಎಂಬುದಾಗಿ ತಿಳ್ಕೊಳ್ಳುವ. ರಬ್ಬರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಯಾವುದಕ್ಕೆ ಉಪಯೋಗಿಸ್ತಾರೆ ಪ್ರಧಾನವಾಗಿ? ಹುಡುಗಿಯರು ತಲೆಗೆ ಹಾಕುವಂತ ರಬ್ಬರ್ ಬ್ಯಾಂಡ್, ಅದು ನಿಮಗೆ ಪ್ರಧಾನ ಗೊತ್ತಿರ್ಬೋದು. ಇನ್ನು ರಬ್ಬರ್ನ ಅಂದರೆ ಸಾಮಾನುಗಳನ್ನೆಲ್ಲ ಹಾಕಿಕೊಂಡು ಹೋಗ್ಲಿಕ್ಕಿರುವಂತಹ ಬಟ್ಟಿ ಅಂತ ಹೇಳ್ತೇವಲ್ಲ ನಾವು, ಅದು. ಇನ್ನು ಟೈರ್, ಹೀಗೆ ಇನ್ನು ಅನೇಕ ವಸ್ತುಗಳು ರಬ್ಬರ್ನಿಂದ ಮಾಡಲ್ಪಟ್ಟಿರುವಂತ ನಿಮಗೆ ತಿಳಿದಿದೆ. ಈ ರಬ್ಬರ್ ಅಂತ ಹೇಳುವಂಥದ್ದು ಒಂದು ನೈಸರ್ಗಿಕ ಪಾಲಿಮರ್. ಇದು ಕೃತಕ ಅಲ್ಲ. ಆದ್ರೆ ಇದು ಯಾವ ಮೋನೋಮರ್ನಿಂದ ಮಾಡಲ್ಪಟ್ಟಿರುವಂತ ಪಾಲಿಮರ್ ಆಗಿದೆ? ಇದರ ಮೋನೋಮರ್ ಅನ್ನು ಐಸೋಪ್ರೀನ್ ಅಂತ ಹೇಳುದು. ಐಸೋಪ್ರೀನ್ ಎಂಬ ಅನೇಕ ಮೋನೋಮರ್ ಸರಳ ಅಣುಗಳು ಸೇರಿ ಈ ರಬ್ಬರ್ ಅಂತ ಹೇಳುವ ಪಾಲಿಮರ್ ಉಂಟಾಗಿರುವಂಥದ್ದು. ಆದರೆ ಇದನ್ನು ರಬ್ಬರ್ ಮರದ ಹಾಲು, ಇದಕ್ಕೆ ಲ್ಯಾಟೆಕ್ಸ್ ಅಂತ ಹೇಳ್ತಾರೆ, ಅದರಿಂದ ತೆಗೆಯುವಂಥದ್ದು. ರಬ್ಬರ್ ಮರದ ಹಾಲು ತೆಗಿತಾರಲ್ವ, ಅದನ್ನು ಲ್ಯಾಟೆಕ್ಸ್ ಅಂತ ಹೇಳುದು. ಅದರಿಂದ ರಬ್ಬರ್ ಅನ್ನು ಅನೇಕ ಕ್ರಿಯೆಗಳ ಮೂಲಕ ಉತ್ಪಾದನೆ ಮಾಡುವಂಥದ್ದು. ಆದ ಕಾರಣ ಇದರ ಮೋನೋಮರ್ ಯಾವುದು? ಐಸೋಪ್ರೀನ್ ಎಂಬುದಾಗಿ ನೀವು ನೆನಪಿಟ್ಟುಕೊಳ್ಬೇಕು. ಇನ್ನು ಈ ಆಧುನಿಕ ಕಾಲದಲ್ಲಿ ಕೃತಕವಾಗಿ ತಯಾರಿಸಿರುವಂತಹ, ಅಂದರೆ ಮಾನವರೇ ನಿರ್ಮಿಸಿರುವಂತಹ ರಬ್ಬರ್ ಕೂಡ ಇದೆ. ಇದನ್ನು ಕೃತಕ ರಬ್ಬರ್ ಎಂಬುದಾಗಿ ಕರಿತೇವೆ. ಕೃತಕ ರಬ್ಬರ್ ಯಾವುದೆಲ್ಲ? ನಿಯೋಪ್ರೀನ್, ಥರ್ಮೋಕೋಲ್, ಇನ್ನು ಬ್ಯೂನಾಯಸ್, ಇದೆಲ್ಲ ಈ ಕೃತಕ ರಬ್ಬರಿನ ವಿಭಾಗಕ್ಕೆ ಸೇರಿರುವಂಥದ್ದು. ಈ ರಬ್ಬರ್ ಸ್ಥಿತಿಸ್ಥಾಪಕ ಗುಣವುಳ್ಳ, ಅಂದರೆ ಎಳೆದ್ರೆ ಉದ್ದವಾಗುವಂತ, ಬಿಟ್ರೆ ಚಿಕ್ಕದಾಗುವಂತ ಗುಣ ಇರುವ, ಸ್ಥಿತಿಸ್ಥಾಪಕ ಗುಣ ಇರುವಂತಹ ನೈಸರ್ಗಿಕ ಪಾಲಿಮರ್ ಆಗಿದೆ. ಇದರ ಉಪಯೋಗ ನಿಮಗೆ ಇನ್ನೂ ಹೆಚ್ಚಿನದನ್ನು ನೀವು ನೋಡಿ ತಿಳ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನಾವು ಪ್ಲಾಸ್ಟಿಕ್ನ ಬಗ್ಗೆ ತಿಳಿಯುವ ಅಂತ ಹೇಳಿದ್ರೆ, ರಬ್ಬರ್ನ ಬಗ್ಗೆ ನಮಗೆ ಇಷ್ಟೇ ಸ್ವಲ್ಪ ಭಾಗವನ್ನು ಮಾತ್ರ ಈಗ ತಿಳಿಲಿಕ್ಕಿರುವಂಥದ್ದು. ಇನ್ನು ಪ್ಲಾಸ್ಟಿಕ್ನ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವ. ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಏನು? ನಿಮಗೆ ತುಂಬಾ ವಿಷಯ ಪ್ಲಾಸ್ಟಿಕ್ನದ್ದು ಗೊತ್ತಿರಬಹುದು. ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನೀವು
ಹಲವು ವಸ್ತುಗಳು ಉಪಯೋಗಿಸ್ತಾ ಇದ್ದೀರಿ. ಆದ ಕಾರಣ ನಿಮಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರಬಹುದು. ಈ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು ಕೃತಕ ಪಾಲಿಮರ್ ಆಗಿದೆ. ಅಂತಂದ್ರೆ ಫೈಬರ್ ಅಥವಾ ನಾರುಗಳಿಗಿಂತ ಭಿನ್ನ ಸ್ವಭಾವವಿರುವಂತಹ ಒಂದು ಕೃತಕ ಪಾಲಿಮರ್ ಆಗಿದೆ ಈ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು. ಮಾನವನ ಜೀವನದ ಸ್ವರೂಪವನ್ನೇ ಬದಲಾಯಿಸಿರುವಂತಹ ಪಾಲಿಮರ್ ಆಗಿದೆ ಈ ಪ್ಲಾಸ್ಟಿಕ್. ಮಾನವ ಜೀವನದ ಸ್ವರೂಪವನ್ನೇ ಇದು ಬದಲಾಯಿಸಿ ಬಿಟ್ಟಿದೆ ಅಂತ ಹೇಳಿದ್ರೆ, ಗೃಹೋಪಕರಣಗಳಿಂದ ತೊಡಗಿ ಹೃದಯ ಕವಾಟದವರೆಗೆ ಇರುವಂತಹ ಎಷ್ಟೋ ವಸ್ತುಗಳನ್ನು ನಾವು ಪ್ಲಾಸ್ಟಿಕ್ ನಿಂದ ತಯಾರಿಸಿರುವಂತದನ್ನು ನೋಡಿದ್ದೇವೆ. ಪ್ಲಾಸ್ಟಿಕ್ ನಂತೆ ವೈವಿಧ್ಯಮಯವಾಗಿರುವಂತಹ ಉಪಯೋಗ ಇರುವಂತಹ ಪದಾರ್ಥ ಪ್ಲಾಸ್ಟಿಕ್ ನ ಹಾಗೆ ಇರುವಂತದ್ದು ಬೇರೊಂದು ಇಲ್ಲ ಅಂತೇಳಿ ನಮಗೆ ಸರಿಯಾಗಿ ತಿಳಿದಿದೆ. ಅಂತ ಒಂದು ವಸ್ತುವೇ ಪ್ಲಾಸ್ಟಿಕ್. ಆದ್ರೆ ಪ್ಲಾಸ್ಟಿಕ್ ಏನೆಲ್ಲ ವಸ್ತು ಸಾಮಾನ್ಯ ಮನೆಯಲ್ಲಿ ನೀವು ಬಳಸ್ತೀರಿ? ಪ್ಲಾಸ್ಟಿಕ್ಕಿನ ಬಕೆಟ್, ಮಗ್, ಇನ್ನು ಪ್ಲಾಸ್ಟಿಕ್ಕಿನ ಚೇರ್, ಈಗ ಪ್ಲಾಸ್ಟಿಕ್ಕಿನ ಟೇಬಲ್ ಎಲ್ಲ ಇದೆ ಅಲ್ವಾ. ಇನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲ್ಪಟ್ಟಿರುವಂತ ಎಷ್ಟೋ ವಸ್ತುಗಳನ್ನು ನಿಮಗೆ ಈಗ ಹೇಳಿದ್ರೆ ಪಟ್ಟಿ ಮಾಡಬಹುದು. ಅದನ್ನು ನಿಮ್ಮ ವಿಜ್ಞಾನ ಡೈರಿಯಲ್ಲಿ ಪಟ್ಟಿ ಮಾಡಿಕೊಳ್ಳಿ. ಹೀಗೆ ನಮ್ಗೆ ಪ್ರಧಾನವಾಗಿ ಹೇಳುವಾಗ ಹೃದಯ ಕವಾಟದವರೆಗೆ, ಗೃಹೋಪಯೋಗಿ ವಸ್ತುಗಳಿಂದ ತೊಡಗಿ ಹೃದಯ ಕವಾಟದವರೆಗೆ ಇರುವಂತಹ ಎಷ್ಟೋ ವಸ್ತುಗಳು ಅಂತ ಹೇಳಿದ್ರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ನಮ್ಗೆ ಎಷ್ಟೋ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವಂತದ್ದನ್ನು ಕಾಣಬಹುದು. ಪ್ಲಾಸ್ಟಿಕ್ ಒಳ್ಳೆಯದಲ್ಲ, ಉತ್ತಮವಾದ ವಸ್ತು ಅಲ್ಲ, ಅದನ್ನು ಉಪಯೋಗಿಸಬಾರದು ಅಂತ ಹೇಳಿದ್ರೆ ಕೂಡ ಅದರ ಉಪಯೋಗ ಮಾತ್ರ ಅಪರಿಮಿತವಾಗಿರುವಂತದ್ದು. ಆದ ಕಾರಣ ಅದರ ಬಳಕೆಯನ್ನು ನಿಲ್ಲಿಸಲಿಕ್ಕೆ ಇನ್ನೂ ಮಾನವನಿಂದ ಸಾಧ್ಯವಾಗಲಿಕ್ಕೆ ಇಲ್ಲ. ಖಂಡಿತವಾಗಿ ಅದು ಅಸಾಧ್ಯ ಎಂಬುದು ನಮಗೆ ತಿಳಿದಿದೆ. ಆಸ್ಪತ್ರೆಗಳಲ್ಲಿ ನೀವು ನೋಡುವಂತ ಎಷ್ಟೋ ನೋಡಿ ಗ್ಲೂಕೋಸ್ ಬಾಟ್ಲಿ, ಇನ್ನು ಅನೇಕ ಇಂಜೆಕ್ಷನ್ ಸಿರಿಂಜಿನಲ್ಲಿ ನಿಮ್ಗೆ ಇರುವಂತಹ ಎಷ್ಟೋ ಔಷಧಿಗಳನ್ನು ನಿಮಗೆ ಬಾಟ್ಲಿಗಳಲ್ಲಿ ಹಾಕಿ ಅದರ ವೈರ್ನ ಮೂಲಕ ನಿಮ್ಮ ಕೈಗೆ ಸಿಕ್ಕಿಸ್ತಾರಲ್ವ, ನೋಡಿರ್ಬಹುದು ನೀವು ಆಸ್ಪತ್ರೆಯಲ್ಲಿ ಅಲ್ವಾ. ಅಂತ ಎಷ್ಟೋ ಔಷಧಿಗಳ ಬಾಟ್ಲಿಗಳನ್ನು ಕೂಡ ಮಾಡಲ್ಪಟ್ಟಿರುವಂತದ್ದು ಯಾವುದರಿಂದ? ಪ್ಲಾಸ್ಟಿಕ್ ನಿಂದ. ಆದ ಕಾರಣ ನಿಮ್ಗೆ ಇನ್ನು ಇಷ್ಟೇ ಅಲ್ಲ, ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗೆ ಎಷ್ಟೋ ಪ್ಲಾಸ್ಟಿಕ್ ನ ಉಪಯೋಗವನ್ನು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಗೆ ನಿರ್ಮಾಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಇನ್ನು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಗೆ ಇದೆ ಅಂತೇಳಿ ಹೇಳ್ಬೋದು. ಇನ್ನು ಈ ಪ್ಲಾಸ್ಟಿಕ್ ಎಂಬ ಪದ ಎಲ್ಲಿಂದ ಬಂದದ್ದು? ಇದೊಂದು ಗ್ರೀಕ್ ಪದ. ಪ್ಲಾಸ್ಟಿಕೋಸ್ ಎಂಬ ಪದದಿಂದ ಈ ಪ್ಲಾಸ್ಟಿಕ್ ಎಂಬುದು ಬಂದಿರುವಂತದ್ದು. ಹಾಗಿದ್ರೆ ಪ್ಲಾಸ್ಟಿಕೋಸ್ ಎಂದ್ರೆ ಏನರ್ಥ? ರೂಪ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರುವಂತದ್ದು ಎಂಬ ಅರ್ಥ. ಹಾಗೆ ಇದು ಗ್ರೀಕ್ ಪದವಾದ ಪ್ಲಾಸ್ಟಿಕೋಸ್ ಎಂಬ ಪದದಿಂದ ಬಂದಿರುವಂತದ್ದು. ಹೀಗೆ ಇದು ಅಂದರೆ ಕೃತಕವಾಗಿರುವಂತ ಒಂದು ಪಾಲಿಮರ್ ಅಂತ ಹೇಳಿ ನಾವು ಕಲ್ತಿದ್ದೇವಲ್ವಾ. ಇನ್ನು 1856ರಲ್ಲಿ ಪಾರ್ಕಿಸೀನ್ ಎಂಬುದು ಕಂಡುಹಿಡಿಯಲ್ಪಟ್ಟದ್ದು. ಈ ಪಾರ್ಕಿಸೀನ್ ಅಂತ ಹೇಳಿ ಅಲೆಕ್ಸಾಂಡರ್ ಪಾರ್ಕ್ ಎಂಬ ವಿಜ್ಞಾನಿ ಕಂಡುಹಿಡಿದದ್ದು. ಇದು ಪ್ಲಾಸ್ಟಿಕ್ಗೆ ಸಮಾನವಾಗಿರೋ ವಸ್ತು ಎಂದು ತಿಳಿದುಕೊಳ್ಳಲಾಗಿದೆ. ಯಾವುದು? ಪಾರ್ಕಿಸೀನ್. ಅಲೆಕ್ಸಾಂಡರ್ ಪಾರ್ಕ್ಸ್ ಎಂಬ ವಿಜ್ಞಾನಿ 1856ರಲ್ಲಿ ಕಂಡುಹಿಡಿದ ಈ ವಸ್ತುವಿನಿಂದ ಆಗಿರ್ತದೆ. ಅಲ್ಲಿ ಪ್ಲಾಸ್ಟಿಕ್ ನಿಂದ ತಯಾರಿಸಲು ನಾವು ಉಪಯೋಗಿಸುವಂತಹ ವಸ್ತುಗಳೇ ಇವೆ ಅಲ್ವಾ, ಅದನ್ನೆಲ್ಲ ತಯಾರಿಸಿರುವಂತಹ ಅಂದರೆ ಪ್ಲಾಸ್ಟಿಕ್ಗೆ ಸಮಾನವಾದ ವಸ್ತು. ನಂತರ 1909ರಲ್ಲಿ ಕೃತಕ ಪ್ಲಾಸ್ಟಿಕ್ ಆಗಿರುವಂತಹ ಬೇಕಲೈಟ್ ಮೊತ್ತ ಮೊದಲಿಗೆ ಅಂತ ಹೇಳಿದ್ರೆ ಪ್ರಥಮವಾಗಿ ಕಂಡುಹಿಡಿಯಲ್ಪಟ್ಟ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. 1909ರಲ್ಲಿ ಬೇಕಲೈಟ್ ಎಂಬುದು, ಇದನ್ನು ಲಿಯೋ ಬೇಕ್ಲೆಂಡ್ ಎಂಬ ವಿಜ್ಞಾನಿ ಕಂಡುಹಿಡಿದದ್ದು. ಯಾರು? ಲಿಯೋ ಬೇಕ್ಲೆಂಡ್. ಬೇಕಲೈಟ್ ಎಂಬ ಕೃತಕ ಪ್ಲಾಸ್ಟಿಕ್ ಪ್ರಥಮವಾಗಿ ಕಂಡುಹಿಡಿದ. ಇದರಿಂದ ನಂತರ ಅನೇಕ ತರದ ಪ್ಲಾಸ್ಟಿಕ್ಗಳೆಲ್ಲ ಒಂದೊಂದಾಗಿ ಕಂಡುಹಿಡಿಯಲ್ಪಟ್ಟವು. ಇನ್ನು ನಮ್ಗೆ ಎಷ್ಟೋ ವೈಶಿಷ್ಟ್ಯಗಳನ್ನು ಹೇಳ್ಬಹುದು ಪ್ಲಾಸ್ಟಿಕ್ನದು. ಏನು ಪ್ಲಾಸ್ಟಿಕ್ಕಿನ ಅನೇಕ ವೈಶಿಷ್ಟ್ಯಗಳು? ಪ್ಲಾಸ್ಟಿಕ್ ವಿದ್ಯುತ್ ಅನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದ? ಇಲ್ಲ, ಅದು ವಿದ್ಯುತ್ತಿನ ವಾಹಕವಲ್ಲ. ಆದ ಕಾರಣ ವಿದ್ಯುತ್ತಿನ ದುಷ್ಪರಿಚಾಲಕ ಅಂತ ಹೇಳ್ಬೋದು. ಅದೇ ರೀತಿ ಉಷ್ಣವನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದ?
ಅದು ಕೂಡ ಇಲ್ಲ. ಉಷ್ಣದ ದುಷ್ಪರಿಚಾಲಕವೂ ಆಗಿದೆ. ಆದ ಕಾರಣ ವಿದ್ಯುತ್ವಾಹಕವಲ್ಲ, ಉಷ್ಣದ ವಾಹಕವೂ ಅಲ್ಲ. ಇನ್ನು ರಾಸಾಯನಿಕ ವಸ್ತುಗಳೊಂದಿಗೆ ಸಂಯೋಗ ಹೊಂದುವ ಸ್ವಭಾವ ಕೂಡ ಅಂದರೆ ವರ್ತಿಸುವುದಿಲ್ಲ ಈ ಪ್ಲಾಸ್ಟಿಕ್. ಇನ್ನು ಅತಿಯಾದ ಉಷ್ಣ ಅಥವಾ ಬಿಸಿಲಿನ ತಾಪಮಾನಕ್ಕೆಲ್ಲ ಅದು ಬೇಗನೆ ಕರಗುವಂತದಲ್ಲ. ಸಾಮಾನ್ಯ ಮೃದುವಾದ ಪ್ಲಾಸ್ಟಿಕ್ ಆದ್ರೆ ಕರಗ್ತದೆ, ಆದ್ರೆ ಕಠಿಣವಾದ ಪ್ಲಾಸ್ಟಿಕ್ ಕೂಡ ಇದೆ, ಗಟ್ಟಿಯಾಗಿರುವಂತದ್ದು. ಆ ಪ್ಲಾಸ್ಟಿಕ್ ಉದಾಹರಣೆಗೆ ಈಗ ನಮ್ಮ ವಿವಿಧ ತರದ ಟ್ಯಾಂಕಿಗಳನ್ನೆಲ್ಲ ಮಾಡಿರ್ತಾರಲ್ವಾ, ಅದೆಲ್ಲ ಎಷ್ಟೋ ಬಿಸಿಲಿಗೆ ಎಷ್ಟೋ ವರ್ಷಗಳಿಟ್ರೆ ಕೂಡ ಏನಾಗುದಿಲ್ಲ ಅಂತ ನಿಮಗೆ ಗೊತ್ತಿದೆ. ಆದ ಕಾರಣ ಅವುಗಳು ಕಠಿಣವೂ ಆಗಿರ್ತದೆ ಮತ್ತು ಬಿಸಿಲಿನ ತಾಪಮಾನಕ್ಕೆ ಬೇಗನೆ ಅದನ್ನು ಹಾಳು ಮಾಡುವಂಥದ್ದು ಅಲ್ಲ. ಇದೆಲ್ಲ ಸ್ವಭಾವಗಳು ಕೂಡ ಪ್ಲಾಸ್ಟಿಕ್ಗೆ ಇದೆ. ಇಷ್ಟೇ ಅಲ್ಲದೆ ವಿವಿಧ ರೂಪಕ್ಕೆ ಬದಲಾಯಿಸುವ ಕಾರಣ ಇದರಿಂದ ಅನೇಕ ವಸ್ತುಗಳನ್ನು ಕೂಡ ಮಾಡಬಹುದು. ಈ ಎಲ್ಲ 5 ವೈಶಿಷ್ಟ್ಯಗಳು ಪ್ರಧಾನವಾಗಿ ಪ್ಲಾಸ್ಟಿಕ್ನದು ಆಗಿರ್ತದೆ. ಇನ್ನು ನೀವು ಈ ವೈಶಿಷ್ಟ್ಯಗಳಿಂದಾಗಿ ಯಾವುದೆಲ್ಲ ಸಂದರ್ಭಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸುತ್ತಾರೆ ಎಂಬುದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ನೋಡಿ, ವಿದ್ಯುತ್ ವಾಹಕವಲ್ಲದ ಕಾರಣ ಎಲ್ಲಿ ಇದನ್ನು ಉಪಯೋಗಿಸ್ತಾರೆ ಹೇಳಿ? ಪ್ರಧಾನವಾಗಿ ವಿದ್ಯುತ್ ವಾಹಕ ಸರಿಗೆ ಇರ್ತದಲ್ವಾ ತಂತಿಗಳು, ಅವುಗಳ ಆವರಣವಾಗಿ ಉಪಯೋಗಿಸ್ತಾರೆ ಪ್ಲಾಸ್ಟಿಕ್ ಅನ್ನು. ವಿದ್ಯುತ್ ವಾಹಕ ತಂತಿಗಳ ಆವರಣವಾಗಿ ಈ ಪ್ಲಾಸ್ಟಿಕ್ ಅನ್ನು ಬಳಸ್ತಾರೆ. ಇನ್ನು ಉಷ್ಣವಾಹಕವಲ್ಲ, ಆದ ಕಾರಣ ಅಡುಗೆ ಮಾಡುವ ಪಾತ್ರೆಗಳಾಗಿ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಡುಗೆ ಮಾಡಿದ್ರೆ ಏನಾಗ್ಬಹುದು? ಕರಗಿ ನೀರಾಗಬಹುದು. ಆದ ಕಾರಣ ಖಂಡಿತವಾಗಿ ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಡುಗೆ ಕೋಣೆಯಲ್ಲಿ ಯಾವ ಪಾತ್ರೆಯಲ್ಲಿ ಕೂಡ ನೀವು ಪ್ಲಾಸ್ಟಿಕ್ ಕಾಣಲಿಲ್ವಾ? ಸಂಗ್ರಹ ಮಾಡುವ ಪಾತ್ರೆಗಳೆಲ್ಲ ನೀವು ನೋಡಿರ್ಬಹುದು ಪ್ಲಾಸ್ಟಿಕ್ನದು. ತರಕಾರಿಗಳನ್ನೆಲ್ಲ ನಾವು ಹಾಕಿಡ್ತೇವಲ್ವಾ, ಅದು ಮಾತ್ರ ಅಲ್ಲ, ಅಡುಗೆ ಮಾಡುವ ಪಾತ್ರೆಗಳ, ಪ್ರೆಷರ್ ಕುಕ್ಕರ್ಗಳ, ಇನ್ನಿತರ ಪಾತ್ರೆಗಳ ಹಿಡಿ ಅಂತ ಹೇಳಿದ್ರೆ ಪಾತ್ರೆ ಬಿಸಿ ಆಗುವುದಕ್ಕೆ ಹೆಚ್ಚಿನ ಪಾತ್ರೆಗಳಿಗೂ ಹಿಡಿ ಇರ್ತದಲ್ವಾ, ಈಗ ಆ ಹಿಡಿಗಳನ್ನು ಮಾಡಲ್ಪಟ್ಟಿರುವುದು ಈ ಪ್ಲಾಸ್ಟಿಕ್ ನಿಂದ. ಯಾಕೆ ಅಂತ ಹೇಳಿದ್ರೆ ಅದು ಉಷ್ಣವಾಹಕವಲ್ಲ, ಆದ ಕಾರಣ. ಇನ್ನು ರಾಸಾಯನಿಕ ವಸ್ತುಗಳೊಂದಿಗೆ ಇದು ವರ್ತಿಸದೇ ಇರುವ ಕಾರಣ ರಾಸಾಯನಿಕ ವಸ್ತುಗಳನ್ನು ಸಂಗ್ರಹ ಮಾಡಲಿಕ್ಕೆ ನಮ್ಗೆ ಈ ಪ್ಲಾಸ್ಟಿಕ್ಕಿನ ಪಾತ್ರೆಗಳನ್ನು ಉಪಯೋಗಿಸಬಹುದು. ನಮ್ಮ ಪ್ರಯೋಗಾಲಯದಲ್ಲಿ ಕೂಡ ಕೆಲವು ವಸ್ತುಗಳು, ರಾಸಾಯನಿಕ ವಸ್ತುಗಳು ಕೂಡ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುವಂತಹ ಬಾಟಲ್ಗಳಲ್ಲಿ ಹಾಕಿ ಇಟ್ಟಿರುವುದನ್ನು ನೀವು ನೋಡಿರಬಹುದು. ಇನ್ನು ಬಿಸಿಲಿಗೆ ಅಂತ ಹೇಳಿದ್ರೆ ಬಿಸಿಲಿನ ತಾಪಮಾನಕ್ಕೆ ಕರಗದ ಕಾರಣ ಹಾಗೂ ಕಠಿಣವಾಗಿರುವ ಪ್ಲಾಸ್ಟಿಕ್ಗಳು ಇವೆ ಅಲ್ವಾ, ಅವುಗಳಿಂದಲೇ ಈ ನೀರಿನ ವಿವಿಧ ತರದ ಟ್ಯಾಂಕಿಗಳು, ಸಿಂಟೆಕ್ಸ್ ಗಳೆಲ್ಲ ಮಾಡಲ್ಪಟ್ಟಿರುವುದು. ಅದನ್ನು ಎಷ್ಟೋ ಕಟ್ಟಡಗಳ ಮೇಲೆ ಕೂಡ ಅತಿಯಾದ ಬಿಸಿಲಿಗೆ ಇರಿಸಿದ್ರು ಏನು ಬದಲಾವಣೆ ಆಗುದಿಲ್ಲ, ನೀವು ನೋಡಿರ್ಬಹುದು ಅಲ್ವಾ. ಹಾಗೆ ಅವುಗಳನ್ನೆಲ್ಲ ತಯಾರಿಸುವಿರುವುದು ಈ ಪ್ಲಾಸ್ಟಿಕ್ಕಿನ ವೈಶಿಷ್ಟ್ಯದಿಂದಾಗಿ. ಇನ್ನು ಗೃಹೋಪಕರಣಗಳನ್ನು ಅಂತ ಹೇಳಿದ್ರೆ ಗೃಹೋಪಯೋಗಿ ವಸ್ತುಗಳನ್ನು ಎಷ್ಟೋ ನೀವು ನೋಡ್ತಾ ಇದ್ದೀರಿ ಮನೆಗಳಲ್ಲಿ. ಅದು ಯಾಕೆ, ಹೇಗೆ, ಯಾವ ಪ್ಲಾಸ್ಟಿಕ್ಕಿನ ಯಾವ ವೈಶಿಷ್ಟ್ಯ ಇಲ್ಲಿ ಕಾರಣ ಆಗಿರ್ತದೆ ಅಂತ ಹೇಳ್ಬೋದಾ? ವಿವಿಧ ರೂಪಕ್ಕೆ ಬದಲಾಯಿಸಬಹುದು ಪ್ಲಾಸ್ಟಿಕ್ ಅನ್ನು ಅಲ್ವಾ. ವಿವಿಧ ರೂಪಕ್ಕೆ ಬದಲಾಯಿಸಲಿಕ್ಕೆ ಸಾಧ್ಯ ಇರುವ ಕಾರಣ ಪ್ಲಾಸ್ಟಿಕ್ ಅನ್ನು ನಮ್ಗೆ ವಿವಿಧ ರೂಪಕ್ಕೆ ಅದನ್ನು ಬದಲಾಯಿಸಿ ವಿವಿಧ ತರದ ವಸ್ತುಗಳಾಗಿ ಮಾರ್ಪಡಿಸಿ ಮನೆಗಳಲ್ಲಿ, ಹೊರಗೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಪ್ಲಾಸ್ಟಿಕ್ಕಿನ ಪ್ಲೇಟ್, ಪ್ಲಾಸ್ಟಿಕ್ಕಿನ ಗ್ಲಾಸ್, ಇನ್ನು ಎಷ್ಟೋ ವಸ್ತುಗಳನ್ನು ಚಂದಕ್ಕೆ ಇಡುವಂತದ್ದು, ಸೌಂದರ್ಯಕ್ಕೆ ಬೇಕಾಗಿ ಮನೆಯಲ್ಲಿ ಅಲಂಕಾರಕ್ಕಾಗಿ ಎಲ್ಲ ಇಡುವಂತಹ ವಸ್ತುಗಳು ಎಷ್ಟೋ ನೀವು ಕಾಣಿರಬಹುದು. ಹೀಗೆ ಇನ್ನು ನಿಮ್ಗೆ ಪ್ಲಾಸ್ಟಿಕ್ ನಲ್ಲಿ ಪ್ರಧಾನವಾದ ವಿಷಯ ಇನ್ನು ತಿಳಿಲಿಕ್ಕಿದೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ನಲ್ಲಿ ಪ್ರಧಾನವಾಗಿ 2 ವಿಧಗಳಿವೆ. ಯಾವುದೆಲ್ಲ? ಥರ್ಮೋ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಯಾವುದೆಲ್ಲ? ಥರ್ಮೋ ಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಏನು ಈ ಥರ್ಮೋ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ? ಥರ್ಮೋ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಭೌತಿಕ ಬದಲಾವಣೆಗೆ ಒಳಗಾಗುವ ಪ್ಲಾಸ್ಟಿಕ್. ಥರ್ಮೋ ಪ್ಲಾಸ್ಟಿಕ್ ಭೌತಿಕ ಬದಲಾವಣೆಗೆ ಒಳಗಾಗುವಂಥದ್ದು. ಹಾಗಿದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅದು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪ್ಲಾಸ್ಟಿಕ್ ಆಗಿದೆ. ಏನು ಈ ಭೌತಿಕ ಬದಲಾವಣೆಗೆ ಒಳಗಾಗುವ ಮತ್ತು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ, ಹಾಗಿದ್ರೆ
ಸರಿಯಾಗಿ ಕೇಳಿ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ನಿಂದ ವಿವಿಧ ರೂಪಕ್ಕೆ ಬದಲಾಯಿಸಿ ಹಲವಾರು ವಸ್ತುಗಳನ್ನು ಮಾಡಬಹುದು ಅಂತ ಹೇಳಿದ್ರೆ, ಈಗ ಎಲ್ಲಾ ತರದ ಪ್ಲಾಸ್ಟಿಕ್ಗಳು ಒಂದೇ ಅಲ್ಲ. ಪ್ಲಾಸ್ಟಿಕ್ ವಸ್ತುಗಳು ನಿಮ್ಗೆ ನೋಡುವಾಗ ಗೊತ್ತಾಗ್ಬೋದು. ನೋಡಿ, ಅವುಗಳಲ್ಲಿ ಒಮ್ಮೆಗೆ ಬಿಸಿ ಮಾಡುವಾಗ ಅದು ಒಮ್ಮೆಗೆ ಮೃದುವಾಗ್ತದೆ, ಪುನಃ ಏನಾಗ್ತದೆ, ತಣಿಯುವಾಗ ಗಟ್ಟಿ ಆಗ್ತದೆ. ಈ ಗುಣವನ್ನು ಉಪಯೋಗಿಸಿಕೊಂಡಾಗಿರ್ತದೆ ಪ್ಲಾಸ್ಟಿಕ್ಕಿನ ವಿವಿಧ ಆಕಾರದ ವಸ್ತುಗಳನ್ನು ತಯಾರಿಸುವಂಥದ್ದು. ಹಾಗೆ ಈಗ ಬಿಸಿ ಮಾಡುವಾಗ ಮೃದು ಆಗುವ ಮತ್ತು ತಣಿಯುವಾಗ ದೃಢವಾಗುವ ಅಥವಾ ಗಟ್ಟಿಯಾಗುವ ಹೇಳಿದ್ರೆ ತಾತ್ಕಾಲಿಕವಾಗಿ ಗಟ್ಟಿಯಾಗುವ ಗುಣವನ್ನು ಹೊಂದಿರುವಂತಹ ಪ್ಲಾಸ್ಟಿಕ್ ಈ ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿದ್ರೆ, ಅದನ್ನು ರೀಸೈಕ್ಲಿಂಗ್ ಮಾಡಿ ಎಷ್ಟೋ ಸಲ ನಮ್ಗೆ ಮಾಡ್ತಾ ಇರ್ಬೋದು. ಒಮ್ಮೆ ಒಂದು ಪ್ಲಾಸ್ಟಿಕ್ ವಸ್ತು ಹಳತ್ತಾರೆ, ಈಗ ಮಗ್, ಬಕೆಟ್ ಇಂತಹ ವಸ್ತುಗಳೆಲ್ಲ ಹಾಗೆ. ಅದರಿಂದ ಪುನಃ ಅದು ಹಾಳಾದ್ರೆ ನೀವು ನೋಡಿರ್ಬೋದು, ಗುಜರಿಯವರಿಗೆ ನೀವು ಒಮ್ಮೆ ಕೊಡ್ತೀರಲ್ವೆಲ್ಲ ಹಾಳಾದ ವಸ್ತುಗಳನ್ನು, ಪ್ಲಾಸ್ಟಿಕ್ ವಸ್ತುಗಳನ್ನು ಅವರು ಕೊಂಡೋಗಿ ಅದು ಎಲ್ಲಿಗೆ ಮುಟ್ತದೆ, ಪ್ಲಾಸ್ಟಿಕ್ಕಿನ ಕಾರ್ಖಾನೆಗೆ ಅದು ತಲುಪಿದ್ರೆ ಅಲ್ಲಿಂದ ಅದು ಇನ್ನೊಂದು ವಸ್ತುವಾಗಿ ಮಾರ್ಪಡ್ತದೆ. ಅಂದರೆ ರೀಸೈಕ್ಲಿಂಗ್ ಮಾಡಿ ಹೊಸ ಹೊಸ ಎಷ್ಟೋ ತರದ ವಸ್ತುಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಅಂತ ಪ್ಲಾಸ್ಟಿಕ್ ಅನ್ನು ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರೆಯುವುದು. ಆದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಅದು ಹಾಗೆ ಅಲ್ಲ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಹೇಗೆ, ಏನು ಹಾಗೆ ಹೇಳಿದ್ರೆ, ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಬಿಸಿಯಾಗುವಾಗ ಮೃದುವಾಗುವ, ಆದರೆ ತಣಿಯುವಾಗ ಶಾಶ್ವತವಾಗಿ ಗಟ್ಟಿಯಾಗುವ ಅಥವಾ ಶಾಶ್ವತವಾಗಿ ದೃಢವಾಗುವ ಪ್ಲಾಸ್ಟಿಕ್ ಅನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂಬುದಾಗಿ ಕರೆಯುವುದು. ಇದನ್ನು ನಮಗೆ ಒಮ್ಮೆ ಬಳಸಿದ್ರೆ ಆಯ್ತು, ಮತ್ತೆ ಪುನಃ ಅದನ್ನು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಪುನಃ ನಮ್ಗೆ ಅದನ್ನು ಬಳಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ, ಅದು ಒಮ್ಮೆಗೆ ಆಯ್ತು, ಮತ್ತೆ ಅದನ್ನು ಎಸಿಬೇಕಷ್ಟೇ. ಎಸೆದ್ರೆ ಏನಾಗ್ತದೆ, ನಮ್ಮ ಪ್ರಾಕೃತಿಕ ಮಾಲಿನ್ಯಗಳು ಉಂಟಾಗಬಹುದು. ವಿವಿಧ ತರದ ಮಾಲಿನ್ಯ, ಮಣ್ಣಿನಲ್ಲಿ ಅದು ಕರಗಲಿಕ್ಕೆ ಇಲ್ಲ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ, ವಿವಿಧ ತರದ ಮಾಲಿನ್ಯಗಳಿಗೆ ಕಾರಣವಾಗಬಹುದು. ಆದ ಕಾರಣ ನಮ್ಗೆ ಉತ್ತಮವಾದ ಪ್ಲಾಸ್ಟಿಕ್ ಯಾವುದು, ಥರ್ಮೋಪ್ಲಾಸ್ಟಿಕ್. ಅದನ್ನೇ ನಾವು ಹೆಚ್ಚೆಚ್ಚಾಗಿ ಬಳಸಬೇಕು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನು ನಾವು ಬಳಸಲೇಬಾರದು. ತುಂಬಾ ಅಗತ್ಯ ಇದ್ರೆ ಮತ್ತೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ, ಆದ ಕಾರಣ ಬಳಸಬೇಕಾಗ್ತದೆ ಕೆಲವೊಮ್ಮೆ. ಅಂದ್ರೆ ಸ್ವಿಚ್, ಬಟನ್, ಇನ್ನು ಪಾತ್ರೆಗಳ ಹಿಡಿ ಅದೆಲ್ಲ ಮಾಡಲ್ಪಟ್ಟಿರುವುದು ಬೇಕಲೈಟ್ ಎಂಬ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನಿಂದ ಆಗಿರ್ತದೆ. ಆದ್ರೆ ಈ ಥರ್ಮೋಪ್ಲಾಸ್ಟಿಕ್ ಯಾವುದಾಗಿರ್ತದೆ, ಆದ್ರೆ ಪಾಲಿಥೀನ್ ಚೀಲಗಳು ಉಂಟಲ್ವಾ, ನಾವು ಸಾಮಾನುಗಳನ್ನೆಲ್ಲ ಕೊಂಡೋಗೋ ಸಾಮಾನ್ಯ ಪ್ಲಾಸ್ಟಿಕ್ ಚೀಲ ಅದು. ಮತ್ತೆ ಯಾವುದು, ಮತ್ತೆ PVC ಪೈಪ್ ಅಂತ ಕೇಳಿದೀರಾ, ಅದು ಪಾಲಿ ವಿನೈಲ್ ಕ್ಲೋರೈಡ್, ಅದರ ಪೂರ್ಣ ರೂಪ PVC, ಪಾಲಿ ವಿನೈಲ್ ಕ್ಲೋರೈಡ್. ಇದೆಲ್ಲ ಏನಾಗಿರ್ತದೆ, ಪಾಲಿ ವಿನೈಲ್ ಕ್ಲೋರೈಡ್ ಥರ್ಮೋಪ್ಲಾಸ್ಟಿಕ್ ಆಗಿರ್ತದೆ. ಗೊತ್ತಾಯ್ತಲ್ವಾ? ಆದ ಕಾರಣ ನಮ್ಗೆ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಿನ ಬಗ್ಗೆ ಇನ್ನೂ ಕೂಡ ಯಾವುದೆಲ್ಲ ಅದರ ಹೆಸರು, ಅದು ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಎಂಬುದನ್ನು ನಿಮ್ಗೆ ಪಟ್ಟಿಯಲ್ಲಿ ನೋಡ್ಬೋದು. ನೋಡಿ, ಇದಕ್ಕೆ ಈ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂಬ ಎರಡು ವಿಧ ಇದೆ ಅಂತ ನಾನು ಹೇಳಿದೆ ಅಲ್ವಾ. ಅದಕ್ಕೆ ಪ್ರಧಾನ ಕಾರಣ ಅದರ ಒಳಗಿನ ರಚನೆ, ಅದರ ರಚನೆಯಲ್ಲಿ ವ್ಯತ್ಯಾಸ ಉಂಟು. ಥರ್ಮೋಪ್ಲಾಸ್ಟಿಕ್ ಏನು ಗೊತ್ತುಂಟಾ, ಅದನ್ನು ಲೀನಿಯರ್ ಪಾಲಿಮರ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಲೀನಿಯರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೇರವಾಗಿರುವಂತಹ ಅಂತ ಹೇಳಿದ್ರೆ ಒಂದೇ ಸಾಲಿನಲ್ಲಿ ಇರುವಂತಹ ಮೋನೋಮರ್ಗಳಿಂದ ಮಾಡಲ್ಪಟ್ಟಿರುವ ಪ್ಲಾಸ್ಟಿಕ್ ಇದು ಥರ್ಮೋಪ್ಲಾಸ್ಟಿಕ್. ಆದ ಕಾರಣವೇ ಅದು ಭೌತಿಕ ಬದಲಾವಣೆಗೆ ಒಳಗಾಗುವುದು. ಆದ್ರೆ ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಹಾಗೆ ಅಲ್ಲ. ಅದರ ರಚನೆ ಹೇಗೆ ಗೊತ್ತಾ, ಅದು ಅದರ ಮೋನೋಮರ್ ಅಣುಗಳು ವಿವಿಧ ದಿಶೆಯಲ್ಲಿವೆ ಅಂತ ಹೇಳಿದ್ರೆ ಬೇರೆ ಬೇರೆ ದಿಶೆಯಲ್ಲಿ, ಒಂದೇ ಲೈನ್ ನಲ್ಲಿ ಇರುವ ಅಥವಾ ಒಂದೇ ನೇರವಾದ ರೇಖೆಯಲ್ಲಿ ಇರುವುದು ಅಲ್ಲ. ಇದರ ಮೋನೋಮರ್ ಅಣುಗಳು ವಿವಿಧ ದಿಶೆಗಳಲ್ಲಿ ಇರುವಂತದ್ದು. ಆದ ಕಾರಣ ಈ ರಚನೆಯ ವ್ಯತ್ಯಾಸದಿಂದಾಗಿಯೇ ಆಗಿರುವಂತದ್ದು ಈ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಿನ ಇಷ್ಟೆಲ್ಲ ವ್ಯತ್ಯಾಸಗಳು. ಒಂದು ಭೌತಿಕ ಬದಲಾವಣೆಗೆ ಒಳಗಾಗುವಂಥದ್ದು, ಇನ್ನೊಂದು ರಾಸಾಯನಿಕ ಬದಲಾವಣೆಗೆ ಒಳಗಾಗುವಂಥದ್ದು. ಪುನಃ ಬಳಸಲಿಕ್ಕೆ ಸಾಧ್ಯವಿರುವಂಥದ್ದು ಯಾವುದು, ಥರ್ಮೋಪ್ಲಾಸ್ಟಿಕ್ ಆಗಿರ್ತದೆ. ಹಾಗೆ ಅದರ ಒಂದು ಪಟ್ಟಿಯನ್ನು ನೋಡಿ, ಅದ್ರಲ್ಲಿ ನಿಮಗೆ ಗೊತ್ತಾಗಬಹುದು ಥರ್ಮೋಪ್ಲಾಸ್ಟಿಕ್ ನಲ್ಲಿ ಪಾಲಿಥೀನ್, ಪಾಲಿ ವಿನೈಲ್ ಕ್ಲೋರೈಡ್ ಅಂತ ಹೇಳಿದ್ರೆ
ಪಾಲಿಥೀನ್ ಆಗಿರುವುದು ಈಥೀನ್ ಎಂಬ ಮೋನೋಮರ್ ನಿಂದ ಉಂಟಾಗುವ ಪಾಲಿಮರ್. ಹಾಗೆ ವಿನೈಲ್ ಕ್ಲೋರೈಡ್ ಎಂಬ ಮೋನೋಮರ್ ನಿಂದ ಉಂಟಾಗಿರುವ ಪಾಲಿಮರ್ ಯಾವುದು? ಪಾಲಿವಿನೈಲ್ ಕ್ಲೋರೈಡ್. ಇವೆಲ್ಲ ಇನ್ನು ಪಾಲಿಪ್ರೋಪೀನ್ ಇದೆಲ್ಲ ಏನಾಗಿರ್ತದೆ? ಥರ್ಮೋಪ್ಲಾಸ್ಟಿಕ್. ಆದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದು? ಸರಿ, ಬೇಕಲೈಟ್. ಇನ್ನೊಂದು ಫಾರ್ಮಾಲ್ಡಿಹೈಡ್. ಮೆಲನಿನ್, ಫಾರ್ಮಾಲ್ಡಿಹೈಡ್, ರೆಸಿನ್ ಎಂಬುದು ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿರ್ತದೆ. ಅವುಗಳ ಉಪಯೋಗಗಳ ಒಂದು ಪಟ್ಟಿಯನ್ನು ನೋಡಿ. ಈ ಪಾಲಿಥೀನ್ ಎಂಬ ಹೆಸರಿರುವ ಪ್ಲಾಸ್ಟಿಕ್ ನೋಡಿ, ಅದರ ಉಪಯೋಗಗಳು ವಿವಿಧ ಪ್ಯಾಕೆಟ್ಗಳು, ಟ್ಯೂಬ್ಗಳು, ಕಂಟೈನರ್ಗಳು ಇವುಗಳೆಲ್ಲ ತಯಾರಿಗೆ ಈ ಪಾಲಿಥೀನ್ ಉಪಯೋಗಿಸುವುದು. ಇನ್ನು ಪಾಲಿವಿನೈಲ್ ಕ್ಲೋರೈಡ್ ಎಲೆಕ್ಟ್ರಿಕ್ ವೈರಿಂಗ್, ಪ್ಲಂಬಿಂಗ್, ಶೂಗಳು, ಇನ್ನು ಹ್ಯಾಂಡ್ ಬ್ಯಾಗ್, ರೈನ್ ಕೋಟ್, ಬಾಟ್ಲಿಗಳು, ಪೀಠೋಪಕರಣಗಳು ಇವುಗಳನ್ನೆಲ್ಲ ತಯಾರಿಸಲಿಕ್ಕೆ ಈ ಪಾಲಿವಿನೈಲ್ ಕ್ಲೋರೈಡ್ PVC ಎಂಬ ಥರ್ಮೋಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾರೆ. ಇನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದೆಲ್ಲ ನಾನು ಹೇಳಿದ್ದು? ಒಂದನೆಯದು ಬೇಕಲೈಟ್ ಅಂತ ಹೇಳಿದೆ. ಅದರಿಂದ ಪ್ಲಗ್, ಸ್ವಿಚ್, ಬಟನ್, ವಿದ್ಯುತ್ ಉಪಕರಣಗಳು ಮತ್ತು ಅಡುಗೆ ಪಾತ್ರೆಗಳ ಹಿಡಿಗಳು ಇವುಗಳನ್ನೆಲ್ಲ ತಯಾರಿಸ್ತಾರೆ. ಇನ್ನು ಮೆಲನಿನ್, ಫಾರ್ಮಾಲ್ಡಿಹೈಡ್, ರೆಸಿನ್ ಅಂತ ಉಂಟಲ್ವಾ, ಇದರಿಂದ ಒಡೆಯದ ಪ್ಲಾಸ್ಟಿಕ್ ಪಾತ್ರೆಗಳ ತಯಾರಿಗೆ ಈ ಮೆಲನಿನ್, ಫಾರ್ಮಾಲ್ಡಿಹೈಡ್, ರೆಸಿನ್ ಎಂಬ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾರೆ. ಮಕ್ಕಳೇ, ಈಗ ನಾವು ರಬ್ಬರ್ ಮತ್ತು ಪ್ಲಾಸ್ಟಿಕ್ ಗಳ ಬಗ್ಗೆ ತುಂಬಾ ವಿಶದವಾಗಿ ಕಲಿತುಕೊಂಡಿದ್ದೇವೆ. ನಾವು ರಬ್ಬರ್ನ ಕೆಲವು ವಿಧಗಳು ಹಾಗೂ ಪ್ಲಾಸ್ಟಿಕ್ಕಿನ ವಿಧಗಳಾದ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂದರೆ ಏನು, ಅವುಗಳ ಉಪಯೋಗ ಎಲ್ಲ ಕಲಿತುಕೊಂಡೆವು. ಇನ್ನು ಮೌಲ್ಯಮಾಪನದ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಗೆ ಈಗ ಕೊಡ್ತೇನೆ. ಅವುಗಳನ್ನು ನೀವು ವಿಜ್ಞಾನ ಡೈರಿಯಲ್ಲಿ ಬರೆದು ಅವುಗಳಿಗೆ ಉತ್ತರಗಳನ್ನೆಲ್ಲ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಮೌಲ್ಯಮಾಪನದ ಒಂದನೇ ಪ್ರಶ್ನೆ, ಪಾಲಿಮರ್ಗಳು ಅನೇಕ ಮೋನೋಮರ್ಗಳು ಸೇರಿ ಉಂಟಾಗುವ ಬೃಹತ್ ಅಣುಗಳಾಗಿವೆ. ಅದರಲ್ಲಿ ಎ ಪ್ರಶ್ನೆ, ಪಾಲಿಮರ್ಗಳನ್ನು ಯಾವ ರೀತಿಯಲ್ಲಿ ವರ್ಗೀಕರಿಸಬಹುದು? ಬಿ ಪ್ರಶ್ನೆ, ಕೆಳಗೆ ನೀಡಲಾದವುಗಳನ್ನು ಸೂಕ್ತವಾಗಿ ವರ್ಗೀಕರಿಸಿ ಬರೆಯಿರಿ. ಹತ್ತಿ, ಕಂಬಳಿ, ನೈಲನ್, ಸಿಲ್ಕ್, ಟೆಲಿನಿನ್, ಸೆಣಬು, ಪಾಲಿಸ್ಟರ್. ಇದೆಲ್ಲ ನಾನು ನಿಮಗೆ ಆಗಲೇ ಹೇಳಿದ್ದೇನೆ. ಇವುಗಳಲ್ಲಿ ಯಾವುದೆಲ್ಲ ಪಾಲಿಮರ್ಗಳು ಅಂತ ಹೇಳಿದ್ರೆ ನೈಸರ್ಗಿಕ ಯಾವುದೆಲ್ಲ, ಹಾಗೆಯೇ ಕೃತಕ ಯಾವುದೆಲ್ಲ ಅಂತ ಹೇಳಿ ನಾನು ಆಗಲೇ ನಿಮಗೆ ಹೇಳಿಕೊಟ್ಟೆ ಅಲ್ವಾ. ಆ ರೀತಿಯಲ್ಲಿ ನೀವು ವರ್ಗೀಕರಿಸಿ ಬರೀಬೇಕು. ಇನ್ನು ಎರಡನೇ ಪ್ರಶ್ನೆ ನೋಡಿ, ಕೆಲವು ಮೋನೋಮರ್ ಮತ್ತು ಪಾಲಿಮರ್ ಎಂಬುವುಗಳನ್ನು ಪಟ್ಟಿಯಲ್ಲಿ ನೀಡಲಾಗಿದೆ. ಮೋನೋಮರ್ ಈಥೀನ್ ಆಗಿದ್ರೆ ಪಾಲಿಮರ್ ಪಾಲಿಥೀನ್. ಪ್ರೊಪೀನ್ ಎಂಬ ಮೋನೋಮರ್ ನಿಂದ ಪಾಲಿಪ್ರೊಪೀನ್ ಎಂಬ ಪಾಲಿಮರ್. ಎಸ್ಟರ್ ಎಂಬ ಮೋನೋಮರ್ ನಿಂದ ಪಾಲಿಸ್ಟರ್ ಎಂಬ ಪಾಲಿಮರ್. ವಿನೈಲ್ ಕ್ಲೋರೈಡ್ ಎಂಬ ಮೋನೋಮರ್ ನಿಂದ ಪಾಲಿವಿನೈಲ್ ಕ್ಲೋರೈಡ್ ಎಂಬ ಪಾಲಿಮರ್ ಉಂಟಾಗುವುದು. ಎ ನೋಡಿ, ಅದರಲ್ಲಿ ಮೋನೋಮರ್ ಮತ್ತು ಪಾಲಿಮರ್ ಎಂಬೀ ಪದಗಳಿಂದ ತಿಳಿಯುವುದೇನು? ಬಿ, ಸಾಮಾನ್ಯವಾಗಿ ಪಾಲಿಮರ್ಗಳಿಗೆ ಹೆಸರು ನೀಡುವ ವಿಧಾನ ಯಾವುದು? ಪಟ್ಟಿಯನ್ನು ವಿಶ್ಲೇಷಿಸಿ ಕಂಡುಹಿಡಿಯಿರಿ. ಇನ್ನು ಮೂರನೇ ಪ್ರಶ್ನೆ ಕೂಡ ನಿಮಗೆ ಮಾಡ್ಲಿಕ್ಕಿರುವಂತಹ ಅಸೈನ್ಮೆಂಟ್, ಬಟ್ಟೆ ತಯಾರಿಯ ಕ್ಷೇತ್ರದಲ್ಲಿ ನೈಸರ್ಗಿಕ ನಾರುಗಳು ಮತ್ತು ಕೃತಕ ನಾರುಗಳನ್ನು ಉಪಯೋಗಿಸಲಾಗುತ್ತಿದೆಯಲ್ಲವೇ? ಎ ಪ್ರಶ್ನೆ, ಇವುಗಳ ಹಿರಿಮೆ ಮತ್ತು ಇತಿಮಿತಿಗಳನ್ನು ಹೋಲಿಸಿ ಪಟ್ಟಿಯನ್ನು ತಯಾರಿಸಿರಿ. ಕೆಳಗೆ ನೀಡಲಾದ ಸಂದರ್ಭಗಳಲ್ಲಿ ಇವುಗಳಲ್ಲಿ ಯಾವ ವಿಧದ ಬಟ್ಟೆ ಉತ್ತಮವಾಗಿದೆ? ಕಾರಣವನ್ನು ಸ್ಪಷ್ಟಪಡಿಸಿರಿ. ಅದರಲ್ಲಿ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವಾಗ ಅಂತಂದ್ರೆ ಯಾವುದನ್ನು ಉಪಯೋಗಿಸಬೇಕು ಎಂಬುದನ್ನು ಬರಿಬೇಕಾಗ್ತದೆ. ಹಾಗೆ ಇನ್ನೊಂದು, ಬೇಸಿಗೆ ಕಾಲದಲ್ಲಿ ಧರಿಸಲು ಯಾವುದು ಉತ್ತಮ ಎಂಬುವುಗಳನ್ನೆಲ್ಲ ನೀವು ಬರಿಬೇಕು. ಇದೆಲ್ಲ ನಿಮಗೆ ಮೌಲ್ಯಮಾಪನದ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಕ್ಲಾಸಿಗೆ ನಾನು ನಿಮಗೆ ಇನ್ನೂ ಕೆಲವು ಅಸೈನ್ಮೆಂಟ್ಗಳನ್ನು ಕೊಡ್ತೇನೆ. ಇದೀಗ ನಮ್ಮ ತರಗತಿಯನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಈ ತರಗತಿಯಲ್ಲಿ ನೀವು ಕಲಿತಿರುವಂತಹ
ಭಾಗವನ್ನು ಇನ್ನೂ ಹೆಚ್ಚು ಓದಿ ತಿಳ್ಕೊಳ್ಳಿ. ಮತ್ತೆ ಎಲ್ಲ ಅಸೈನ್ಮೆಂಟ್ಗಳನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಿ. ಎಲ್ಲರಿಗೂ ವಂದನೆಗಳು.